ಗುರುಜಿನು ಮುಂದಿನ ರಾಶಿ ಕನ್ಯಾ ರಾಶಿ. ಈ ರಾಶಿಯವರಿಗೆ ಈ ವಾರ ಯಾವೆಲ್ಲ ರೀತಿಯಲ್ಲಿದೆ? ಅದು ಶುಭನಾ ಅಶುಭನಾ ಅಥವಾ ಯಾವುದೋ ಅನುಷ್ಠಾನವನ್ನು ಇವರು ಪಾಲಿಸಬೇಕಾ? ಖಂಡಿತ ನೋಡಮ್ಮ, ಕನ್ಯಾ ರಾಶಿಯವ್ರಿಗಂತೂ ಸ್ವಲ್ಪ ಲಾಟ್ರಿ ಹೊಡೆದಂಗೆ. ಗುರು ಅಧಿಪತಿ ದತ್ತನ ಒಂದು ಆಶೀರ್ವಾದ, ಆ ಗುರುವಿನ ದಕ್ಷಿಣಾಮೂರ್ತಿ ಗುರುವಿನ ಆಶೀರ್ವಾದ ಖಂಡಿತವಾಗೂ ನಿಮಗೆ ತುಂಬ ಚೆನ್ನಾಗಿದೆ. ಆದರೆ ವಕ್ರದಲ್ಲಿ ಗುರು ಇದ್ದರೂ ಕೂಡ ಉನ್ನತ ಸ್ಥಾನಮಾನ ಕೊಡ್ತಕ್ಕಂಥವನ್ನಾಗುತ್ತಾನೆ. ಅದರಲ್ಲಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗಂತೂ ಹಸ್ತ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗಂತೂ ಒಂದು ರೀತಿಯ ಲಾಟ್ರಿ ಅಂತಕ್ಕಂಥದ್ದೇ ಆಗುತ್ತೆ. ಅಂದರೆ ನಿಮಗೆ ಯಥೇಚ್ಛವಾಗಿರ್ತಕ್ಕಂಥದ್ದು ಈ ವಾರದಲ್ಲಿ ನೀವು ವಸ್ತ್ರಗಳನ್ನೇ ಬಿಳಿದನ್ನೇ ಆಯ್ಕೆ ಮಾಡ್ಕೊಳ್ಳಿ, ಯೆಲ್ಲೋ ಕಲರನ್ನು ಆಯ್ಕೆ ಮಾಡ್ಕೊಳ್ಳಿ. ಈ ವಾರದಲ್ಲಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ವೈಟು ಯೆಲ್ಲೋ, ರೆಡ್ ಹಾಕ್ಬೇಡಿ, ಯೆಲ್ಲೋ ವೈಟು ಇವೆರಡನ್ನೂ ಹಾಕ್ಕೊತ ಬನ್ನಿ, ತುಂಬ ಚೆನ್ನಾಗಾಗುತ್ತೆ. ಲಕ್ ಇರ್ತಕ್ಕಂಥದ್ದು. ನೀವು ಯಾವುದಾದ್ರು ಒಂದು ಜಾಗನ ಖರೀದಿ ಮಾಡ್ಬೇಕಂದ್ರೆ ಅದು ಇಮ್ಮಿಡಿಯೇಟಾಗಿ ಆಗುತ್ತೆ. ಅರ್ಜಿ ಹಾಕ್ಬೇಕಾ ಯಾವುದಾದ್ರು ಇದಕ್ಕನ್ನು ಅರ್ಜಿ ಹಾಕ್ಕೊಂಬಿಡಿ. ನೀವು ಯಾವ ಕೆಲಸ ಮಾಡಿದ್ರೂ ಕೂಡ ಉನ್ನತವಾದ ಸ್ಥಾನಮಾನ ಸಿಗ್ತಕ್ಕಂಥದ್ದಾಗುತ್ತೆ. ಖಂಡಿತವಾಗೂ ಈ ವಾರದಲ್ಲಿ ಇನ್ನೂ ನಿಮಗೆ ಚೆನ್ನಾಗಾಗಬೇಕು, ಒಳ್ಳೆಯದಾಗಬೇಕು ಅಂತಂದರೆ ಹತ್ತಿ ಮರ ಇರ್ತಕ್ಕಂಥ ಸ್ಥಳ, ಔಡುಂಬರ ಮತ್ತು ಅರಳಿ ವೃಕ್ಷ ಇರ್ತಕ್ಕಂಥದ್ದಕ್ಕೆ ಈಶಾನ್ಯ ಮೂಲೆಯಲ್ಲಿ ಹರಿದೋಗಿರ್ತಕ್ಕಂಥ ಬೇರಿಗೆ ಸ್ವಲ್ಪ ಹಾಲು ಮತ್ತು ತುಪ್ಪವನ್ನು ಹಾಕ್ತಕ್ಕಂಥದ್ದು ಮಾಡಿ, ಖಂಡಿತ ಚೆನ್ನಾಗಾಗುತ್ತೆ. ಯಥೇಚ್ಛವಾಗಿ ಸುಖ ಸಂತೋಷ ಸಿಗ್ತಕ್ಕಂಥದ್ದಾಗುತ್ತೆ, ಒಳ್ಳೆಯದಾಗುತ್ತೆ. ಗುರುಜಿನ ಮುಂದಿನ ರಾಶಿ ತುಲಾ ರಾಶಿ. ಈ ರಾಶಿಯವರಿಗೆ ಈ ವಾರ ಯಾವ ರೀತಿ ಇದೆ ಮತ್ತು ಅವರು ಯಾವ ಅನುಷ್ಠಾನವನ್ನು ಪಾಲಿಸಬೇಕು? ಖಂಡಿತ ಉತ್ತಮವಾಗಿರ್ತದ್ದು ಕೇಳಿದೆ ಮಗನೇ. ತುಲಾ ರಾಶಿಗೆ ಶುಕ್ರನೇ ಅಧಿಪತಿ. ಅದರಲ್ಲಿ ವಿಶಾಖ ನಕ್ಷತ್ರ, ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ಈ 3 ನಕ್ಷತ್ರಗಳಿರ್ತಕ್ಕಂಥದ್ದು ತುಲಾ ರಾಶಿಯವ್ರಿಗೆ ಶುಕ್ರನ ದಶೆ ತುಂಬ ಚೆನ್ನಾಗಿದೆ. ಆದರೆ ಮಾನಸಿಕವಾಗಿ ನೊಂದೋಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ, ಚಿಂತೆ ಕಾಡ್ತಕ್ಕಂಥದ್ದು, ಮಕ್ಕಳಿಂದ ತೊಂದರೆ ಆಗ್ತಕ್ಕಂಥದ್ದು, ಗಂಡನಿಂದ ತೊಂದರೆ ಆಗ್ತಕ್ಕಂಥದ್ದು, ಗಂಡನಿಗೆ ಹೆಂಡತಿಯಿಂದ ತೊಂದರೆ ಆಗ್ತಕ್ಕಂಥದ್ದು, ಇದು ಜಾಸ್ತಿ ಆಗುತ್ತೆ ತುಲಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಶುಕ್ರನ ಒಂದು ದಶೆ ಇದ್ದರೂ ಕೂಡ ಮಾನಸಿಕವಾಗಿ ನೋವಾಗ್ತಕ್ಕಂಥದ್ದಾಗಿದೆ. ಕೌಟುಂಬಿಕದಲ್ಲಿ ನೆಮ್ಮದಿ ಇಲ್ಲದೆ ಇರ್ತಕ್ಕಂಥದ್ದಾಗುತ್ತೆ. ಅಣ್ಣ ತಮ್ಮದರಲ್ಲಿ ವಿರಸ ಆಗ್ತಕ್ಕಂಥದ್ದು, ಬಂಧು ಬಾಂಧವರೊಡನೆ ನಿಷ್ಠೂರ ಆಗ್ತಕ್ಕಂಥದ್ದು, ಕಣ್ಣೀರಾಗ್ತಕ್ಕಂಥದ್ದು ಈ ವಾರದಲ್ಲಿ ತುಂಬ ಜಾಸ್ತಿ ಆಗ್ತಕ್ಕಂಥದ್ದು ತುಲಾರಾಶಿಯವ್ರಿಗೆ. ಹಾಗಾಗಿ ಇದಕ್ಕೆ ಪರಿಹಾರವಾಗಿ ಏನು ಮಾಡಬೇಕು ಅಂತಂದರೆ, ನೀವು ಅಶೋಕ ಮರದ ಎಲೆಯನ್ನು ತಗೊಂಬಂದು ತೆರಳಿ ತೋರಣ ಕಟ್ತಕ್ಕಂಥದ್ದು, ಮನೆಗೆ ತುಪ್ಪದ ದೀಪಗಳನ್ನು ಅಂಟಿಸ್ತಕ್ಕಂಥದ್ದು ಮಾಡಿ. ಈ ವಾರದಲ್ಲಿ ಖಂಡಿತವಾಗೂ ಒಂದು 100% ಆ ಕಷ್ಟಗಳು ಬಂದರೂ ಕೂಡ 50%ಗೆ ಪರಿವರ್ತನೆ ಆಗ್ತಕ್ಕಂಥದ್ದಾಗುತ್ತೆ. ಅಶೋಕ ಮರದ ಎಲೆಗಳನ್ನು, ನಿಮ್ಮ ಶೋಕವನ್ನು ನಿವಾರಣೆ ಮಾಡ್ತಕ್ಕಂಥ ಅಶೋಕ ಮರದ ಎಲೆಗಳನ್ನು ತೋರಣ ಕಟ್ತಕ್ಕಂಥದ್ದು ಮಾಡಿ, ಖಂಡಿತವಾಗೂ ಚೆನ್ನಾಗಾಗುತ್ತೆ. ಲಕ್ಷ್ಮೀನರಸಿಂಹ ದೇವಸ್ಥಾನಕ್ಕೆ ಹೋಗೋದನ್ನು ಮರಿಬೇಡಿ. ಹೈಗ್ರೀವನ ಉಪಾಸನೆ ಮಾಡ್ತಕ್ಕಂಥದ್ದು ಮರಿಬೇಡಿ. ದರ್ಶನ ಮಾಡ್ತಕ್ಕಂಥದ್ದು ಮಾಡಿ, ಒಳ್ಳೆಯದಾಗುತ್ತೆ. ಗುರುಜಿನ ಮುಂದಿನ ರಾಶಿ ವೃಶ್ಚಿಕ ರಾಶಿ. ಈ ರಾಶಿಯವರಿಗೆ ಈ ವಾರ ಯಾವ ರೀತಿ ಇದೆ ಮತ್ತು ಶುಭನಾ ಅಶುಭನಾ? ಖಂಡಿತ ಮಗನೆ, ವೃಶ್ಚಿಕ ರಾಶಿಗೆ ನೋಡಿ ಕುಜನೇ ಅಧಿಪತಿ. ಎಷ್ಟು ಲಾಟ್ರಿ ಹೊಡೆದಿದೆ ಅಂದರೆ ಈ ವಾರದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಹೋದ ವಾರದ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅದರಲ್ಲೂ ಅನುರಾಧ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಯೂಟ್ರಸ್ ಪ್ರಾಬ್ಲಮ್ ಆಗುತ್ತೆ, ಬೆಂಕಿಯಿಂದ ಅವಘಡ ಆಗುತ್ತೆ, ನೀರಿನಿಂದ ಅವಘಡ ಆಗುತ್ತೆ ಅಂತ ಹೇಳಿದ್ದೆ. ಆದರೆ ಈ ವಾರದಲ್ಲಿ ನೋಡಿ ತುಂಬ ಚೆನ್ನಾಗಿರುತ್ತೆ. ಆದಾಯ ದ್ವಿಗುಣ ಆಗ್ತಕ್ಕಂಥದ್ದಾಗುತ್ತೆ. ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಖಂಡಿತವಾಗೂ ತುಂಬ ಚೆನ್ನಾಗಾಗುತ್ತೆ. ಡೆವಲಪರ್ಸ್ಗಂತೂ ಅಭಿವೃದ್ಧಿ ಆಗುತ್ತೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಅದರಲ್ಲೂ ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಉನ್ನತವಾದ ಸ್ಥಾನಮಾನ ಸಿಗ್ತಕ್ಕಂಥದ್ದು, ಬಡ್ತಿ ಆಗ್ತಕ್ಕಂಥದ್ದು, ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು, ಬೇರೆ ಕಡೆಗೆ ಒಳ್ಳೆ ಜಾಗಕ್ಕೆ ಹೋಗಿ ಕುಂತ್ಕೊಳ್ತಕ್ಕಂಥದ್ದು, ನಿಮ್ಮಿಂದ ಒಂದು 10 ಜನಕ್ಕೆ ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ. ವೃಶ್ಚಿಕ ರಾಶಿಯವ್ರಿಗೆ ತುಂಬ ಚೆನ್ನಾಗಿದೆ ವಾತಾವರಣ. ಈ ವಾರದಲ್ಲಿ ನೀವೇನು ಮಾಡಬೇಕಂದ್ರೆ, ಸ್ಕಂದನ ಆಲಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಹೆಸರು ಕಾಳನ್ನು ನೀವು ಆ ಸ್ಕಂದನ ಆಲಯಕ್ಕೆ ಕೊಡ್ತಕ್ಕಂಥದ್ದು ಮಾಡಿ. ಇಲ್ಲ ಅಕಸ್ಮಾತ್ ಉದ್ದಿನ ವಡೆಗಳನ್ನು ತೊಗೊಂಡೋಗಿ ದಾನವಾಗಿ ಕೊಡ್ತಕ್ಕಂಥದ್ದು, ಉದ್ದಿನ ಬೇಳೆಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ಉದ್ದಿನಿಂದ ಮಾಡಿರ್ತಕ್ಕಂಥ ಪದಾರ್ಥನ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ನೈವೇದ್ಯವಾಗಿ ಕೊಡ್ತಕ್ಕಂಥದ್ದು ಸ್ಕಂದನ ಆಲಯಕ್ಕೆ ಕೊಡಿ. ತುಂಬ ಎಲ್ಲಿಲ್ಲದ ಸಿರಿ ಸಂಪತ್ತು ನಿಮ್ಮದಾಗುತ್ತೆ, ನೆಮ್ಮದಿ ಸಿಗ್ತದೆ, ಒಳ್ಳೆಯದಾಗುತ್ತೆ. ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಂಕಷ್ಟಗಳಾಗಿರ್ಬೋದು, ನಿಮ್ಮೆಲ್ಲ ಕಷ್ಟಗಳಿಗೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ ತಪ್ಪದೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಅದೇ ರೀತಿಯಾಗಿ ಕರೆ ಸಿಗ್ತಿಲ್ಲ, ಕರೆ ಕನೆಕ್ಟ್ ಆಗ್ತಾ ಇಲ್ಲ ಅನ್ನುವಂಥವ್ರು ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ ಇದೆ. ಆ ನಂಬರ್ಗೂ ಸಹ ನೀವು ನೇರವಾಗಿ ಗುರೂಜಿಯವರಿಗೆ ಕಾಲ್ ಮಾಡ್ಬೋದು. ಅದೇ ರೀತಿಯಾಗಿ ಅವ್ರು ಅಪಾಯಿಂಟ್ಮೆಂಟ್ ಕೊಡ್ತಾರೆ, ಅವರು ನೇರವಾಗಿ ಬಂದು ಭೇಟಿ ಮಾಡಬೇಕಾ, ಅದೇ ರೀತಿಯಾಗಿ ಅಥವಾ ಕರೆಯಲ್ಲೇ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾರೆ, ಅವರು ಹೇಳ್ತಾರೆ. ಒಟ್ಟಿನಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರನ್ನ ಗುರೂಜಿಯವ್ರನ್ನ ನೇರವಾಗಿ ಸಹ ಭೇಟಿ ಮಾಡ್ಬೋದು. ತಪ್ಪದೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಗುರುಜಿನ ಮುಂದಿನ ರಾಶಿ ಧನುರ್ ರಾಶಿ. ಈ ರಾಶಿಯವರಿಗೆ ಯಾವ ರೀತಿ ಇದೆ ಈ ವಾರ? ಪ್ರಮುಖವಾಗಿ ಯಾವ ಅನುಷ್ಠಾನವನ್ನು ಅವರು ಪಾಲಿಸಬೇಕು? ಖಂಡಿತಮ್ಮ, ಧನುಷ್ ರಾಶಿಗೆ ಗುರುನೇ ಅಧಿಪತಿ ಇರ್ತಾನೆ.
ಆದರೆ ಬುಧನ ಸ್ಥಾನ ಅಂದರೆ ಅವ್ರ ವಾಸಸ್ಥಾನ ಇದೆಯಲ್ಲ, ಆ ಭೂಮಿಲಿ ಅದು ಒಂದು ಪರಿವರ್ತನೆ ಆಗ್ತಕ್ಕಂಥದ್ದು, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರ್ತಕ್ಕಂಥದ್ದಾಗುತ್ತೆ. ವಾಸ್ತು ಅವ್ರ ಬಾಡಿಗೆ ಮನೆಯಲ್ಲಿರಲಿ, ಸ್ವಂತ ಮನೆಯಲ್ಲಿರಲಿ, ಆ ಭೂಮಿಕಾರಕನಿರ್ತಕ್ಕಂಥವ್ರಿಗೆ ನೋಡಿ, ಹೆಸರು ಕಾಳನ್ನು ಈ ವಾರದಲ್ಲಿ ಎಲ್ಲಾದ್ರೂ ಶಿವನ ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಡ್ತಕ್ಕಂಥದ್ದು, ಹಸಿರು ಬಟ್ಟೆಯನ್ನು ಸುತ್ತಿ ಹೆಸರು ಕಾಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಮನಸ್ಸು ಚಂಚಲತೆ ಇರತಕ್ಕಂಥದ್ದು, ಈ ತುಂಬ ಒಂದು ರೀತಿಯಲ್ಲಿ ವ್ಯತಿರಿಕ್ತವಾಗಿರ್ತಕ್ಕಂಥದ್ದಾಗುತ್ತೆ. ಅಂದರೆ ಮಾನಸಿಕವಾಗಿ ನೊಂದೋಗ್ತಕ್ಕಂಥದ್ದು ಧನುಷ್ ರಾಶಿಯವರಿಗೆ ಈ ವಾರದಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ. ಓಡಾಟ ಜಾಸ್ತಿ ಆಗ್ತಕ್ಕಂಥದ್ದು, ಸುಸ್ತು ಕಾಣಿಸ್ತಕ್ಕಂಥದ್ದು, ಹೆಲ್ತು ವಿಶೇಷ ಆಗ್ತಕ್ಕಂಥದ್ದು, ಅಂದರೆ ಆರೋಗ್ಯ ಕ್ಷೀಣಿಸ್ತಕ್ಕಂಥದ್ದು, ಇದೆಲ್ಲ ಜಾಸ್ತಿ ಆಗುತ್ತೆ. ಕಾಲುಗಳು ತುಂಬ ಪೇಯ್ನಪ್ಪ, ತಲೆ ಭಾರನಪ್ಪ, ಮೈಕೈಯೆಲ್ಲ ನೋವಪ್ಪ ಅಂತಕ್ಕಂಥದ್ದಾಗುತ್ತೆ. ಎಲ್ಲಾದರೂ ಸ್ವಾಮಿಗಳ ಹತ್ರ, ಎಲ್ಲಾದರೂ ದೇವರ ಹತ್ರ ಒಂದು ದೃಷ್ಟಿ ತೆಗೆಸ್ಕೊಳ್ತಕ್ಕಂಥದ್ದು, ಇಲ್ಲ ಮನೆ ಒಳಗಡೆ ಬೂದುಗುಂಬಳಕಾಯಿನ ದೃಷ್ಟಿ ತೆಗೆದು ಈಶಾನ್ಯ ಮೂಲೆಯಲ್ಲಿ ಕಟ್ತಕ್ಕಂಥದ್ದು, ಇದನ್ನೆಲ್ಲ ಮಾಡ್ತಾ ಬಂದರೆ ಖಂಡಿತವಾಗೂ ಧನುಷ್ ರಾಶಿಯವರಿಗೆ ತುಂಬ ಚೆನ್ನಾಗಾಗುತ್ತೆ ಈ ವಾರದಲ್ಲಿ. ಗುರುಜಿನ ಮುಂದಿನ ರಾಶಿ ಮಕರ ರಾಶಿ. ಈ ರಾಶಿಯವರಿಗೆ ಈ ವಾರ ಯಾವ ರೀತಿ ಇದೆ ಮತ್ತು ಯಾವ ಅನುಷ್ಠಾನವನ್ನು ಇವರು ಪಾಲಿಸಬೇಕು? ನೋಡಿ, ಮಕರ ರಾಶಿಗೆ ಶನಿನೇ ಅಧಿಪತಿ. ಕುಂಭ ಮತ್ತು ಮಕರ ರಾಶಿಗಾದರೆ, ಮಕರ ರಾಶಿ ಇರ್ತಕ್ಕಂಥವ್ರಿಗೆ ಶ್ರವಣ ನಕ್ಷತ್ರ ಇರ್ತಕ್ಕಂಥವ್ರಿಗೂ, ಉತ್ತರಾಷಾಢ ನಕ್ಷತ್ರ ಇರ್ತಕ್ಕಂಥವ್ರಿಗೂ ನಿಮಗೆಲ್ಲ ಕೆಲಸಗಳೆಲ್ಲ ಜಾಗೃತಿವಾಗಿ ನಡೀತಕ್ಕಂಥದ್ದಾಗುತ್ತೆ ಈ ವಾರದಲ್ಲಿ. ತುಂಬ ಚೆನ್ನಾಗಾಗುತ್ತೆ. ಪೆಂಡಿಂಗಲ್ಲಿ ಯಾವ್ಯಾವುದಿದೆ ಅದೆಲ್ಲನೂ ಪರಮಾತ್ಮ ಶನೇಶ್ವರ ಕರ್ಮಕಾರಕ ನಿಮಗೆಲ್ಲ ರೆಡಿ ಮಾಡಿಕೊಡ್ತಿರ್ತಕ್ಕಂಥದ್ದಾಗುತ್ತೆ. ತುಂಬ ಚೆನ್ನಾಗಾಗುತ್ತೆ. ಆದರೆ ನೀವು ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ಎಳ್ಳು ಬತ್ತಿಗಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಮಾಡಬೇಕು. ದೇವಾಲಯಗಳಿಗೆ, ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಉದ್ದಿನ ವಡೆಗಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ಆಹಾರ ಮಾಡತಕ್ಕಂಥದ್ದು, ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು, ಕೇಸರಿ ಅನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ವಸ್ತ್ರ ದಾನವಾಗಿ ಕೊಡ್ತಕ್ಕಂಥದ್ದು ಮಾಡಿ. ಮಕರ ರಾಶಿಯವ್ರಿಗೆ ಉನ್ನತವಾದ ಸ್ಥಾನಮಾನ ಸಿಗುತ್ತೆ. ದೂರದ ಪ್ರಯಾಣ ಮಾಡ್ತಕ್ಕಂಥ ಯೋಗ, ಫ್ಲೈಟಲ್ಲಿ ಓಡಾಡ್ತಕ್ಕಂಥ ಯೋಗ, ರಾಹುಕೇತುಗಳ ಒಂದು ಸಮ್ಮಿಲನ ನಿಮಗೆ ತುಂಬ ಚೆನ್ನಾಗಿದೆ. ಶನೇಶ್ವರ ಏನು ಮಾಡಿದ್ದಾನೆ, ಅವ್ರನ್ನೆಲ್ಲರೂ ಅವರ ಅನುಗ್ರಹನ ನಿಮ್ಮ ಮೇಲೆ ಇರಲಿ ಅಂತೇಳಿ ನಿಮ್ಮ ಸ್ಥಾನವನ್ನು ಬಿಟ್ಟು ಬೇರೆ ರಾಶಿ ಕಡೆಗೆ ಹೊರಟಿದ್ದಾನೆ. ಹಾಗಾಗಿ ನಿಮಗೆಲ್ಲ ರಾಜಯೋಗ ಸಿಗ್ತಕ್ಕಂಥದ್ದು, ಒಳ್ಳೆ ಉನ್ನತವಾದ ಸ್ಥಾನಮಾನ ಸಿಗ್ತಕ್ಕಂಥದ್ದಾಗುತ್ತೆ. ಖಂಡಿತವಾಗೂ ಒಳ್ಳೆಯದಾಗುತ್ತೆ. ಈ ಸ್ಥಾನಮಾನವನ್ನು ಉಪಯೋಗಿಸಿ ಪರರಿಗೆ ಉಪಕಾರ ಮಾಡ್ತಕ್ಕಂಥದ್ದು ಮಾಡಿ. ಒಳ್ಳೆಯದಾಗಲಿ ನಿಮಗೆ. ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರು ಎಳ್ಳೆಣ್ಣೆ ದಾನ ಕೊಡಿ, ಕೇಸರಿ ದಾನ ಕೊಡಿ, ತುಪ್ಪ ದಾನ ಕೊಡಿ, ಒಳ್ಳೆಯದಾಗುತ್ತೆ ನಿಮಗೆ, ಒಳ್ಳೆಯದಾಗುತ್ತೆ. ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಆಗಿಂದಾಗ ಮನುಷ್ಯರಿಗೆ ಬಂದೇ ಬರ್ತಾ ಇರುತ್ತೆ. ಯಾಕೆಂದರೆ ಕಷ್ಟಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಇವೆಲ್ಲವೂ ಸಹ ಸರ್ವೇ ಸಾಮಾನ್ಯವಾಗಿ ಮನುಷ್ಯನನ್ನು ಟೆಸ್ಟ್ ಮಾಡೋದಕ್ಕೆ ಬರುವಂತಹ ಒಂದು ಸವಾಲುಗಳಂತಲೇ ಹೇಳ್ಬೋದು. ಇಂತಹ ಕಷ್ಟಗಳಿಗೆ, ಇಂತಹ ಸಮಸ್ಯೆಗಳಿಗೆ ಏನು ಮಾಡಬೇಕಪ್ಪ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಯಾವುದಾದ್ರೂ ಗೊಂದಲಗಳಿದ್ದರೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್, ತಪ್ಪದೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಗುರುಜಿ, ಒಂದು ಕರೆ ಇದೆ, ಅದನ್ನು ತಗೊಳ್ಳೋಣ. ಹಲೋ ಹಲೋ ಹಲೋ, ನಮಸ್ತೆ. ಹಲೋ 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 ಹಲೋ, ನಮಸ್ತೆ ಅಮ್ಮ. ಟಿವಿ ವಾಲ್ಯೂಮ್ನ ಸ್ವಲ್ಪ ಕಮ್ಮಿ ಕೊಟ್ಟು ಮಾತಾಡ್ಬೋದಾ? ಹಲೋ ಹಲೋ ಮೇಡಮ್, ನನ್ನ ಹೆಸರು ಮಮತಾ ಅಂತ. ಟಿವಿ ವಾಲ್ಯೂಮ್ನ ಕಮ್ಮಿ ಕೊಟ್ಟು ಮಾತಾಡ್ಬೋದಾ? ಹಾ, ಓಕೆ ಮೇಡಮ್, ಕಮ್ಮಿಯಲ್ಲೇ ಇದೆ. ಯಾಕೆ ಅಂತಂದ್ರೆ ನೀವು ಟಿವಿ ನೋಡ್ಕೊಂಡು ಮಾತಾಡೋದು ಏನು ರಾಶಿ ನಕ್ಷತ್ರ ಬಂದು ಮುಖ ನಕ್ಷತ್ರ. ಮ್ಯಾರೇಜ್ ಆಗಿ 1.5 ವರ್ಷ ಆಯ್ತು, ಇನ್ನು ಮಕ್ಕಳಾಗಿಲ್ಲ. ಏನಾದ್ರು ಪರಿಹಾರ ಇದೆಯಾ ಮೇಡಮ್? ಗುರುಜಿ ಇದ್ದಾರೆ, ಮಾತಾಡಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬೆಂಗಳೂರಿನ ಕರೆ ಮಾಡ್ತಾ ಇದ್ದೀವಿ ಗುರುಜಿ. ಖಂಡಿತ ಅಮ್ಮ. 1.5 ವರ್ಷ ಆಯ್ತಾ? ಹಾ ಸ್ವಾಮಿ. 1.5 ವರ್ಷಕ್ಕೆ ಆತಂಕ ಪಡ್ತಾ ಇದೆಯಲ್ಲ ತಾಯಿ? ಏನಿಲ್ಲ ಸ್ವಾಮಿ. ಖಂಡಿತ. ನಿಮ್ಮ ಯಜಮಾನ್ರ ಹೆಸರೇನು? ನವೀನ್ ಕುಮಾರು. ನೋಡಿ, ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ. ಅನುರಾಧ ನಕ್ಷತ್ರ, ಹೌದು. ನೋಡಿ, ಅವರ ಕುಟುಂಬದಲ್ಲಿ ತೊಂದರೆ ಇರ್ತಕ್ಕಂಥದ್ದು, ನಿನ್ನ ಕುಟುಂಬದಲ್ಲಿ ತೊಂದರೆ ಇಲ್ಲ. ಯಾಕಂದರೆ ಸಿಂಹರಾಶಿ ಮಕೆ ನಕ್ಷತ್ರದಲ್ಲಿ ನಿಮ್ಮ ಯೂಟ್ರಸಲ್ಲೇ ಆಗಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಇರೋದು ಅವ್ರಿಗೆ ಪ್ರಾಬ್ಲಮ್ಮು. ಯಾಕಂದರೆ ಅವರ ಊರು ಯಾವುದು? ಸ್ವಂತ ಊರು? ಸ್ವಂತ ಊರು ದೊಡ್ಡಬಳ್ಳಾಪುರ. ಅಲ್ಲಿ ನೋಡಿ, ಸರ್ಪವನ್ನು ಹಿಡಿಸಿರ್ತಾರೆ, ಇಲ್ಲ ಒಡಿಸಿರ್ತಾರೆ, ಇಲ್ಲ ಮನೆ ಹತ್ರ ಬಂದಿರುತ್ತೆ, ಇಲ್ಲ ಸರ್ಪಕ್ಕೆ ಏನಾದರೂ ಒಂದು ತೊಂದರೆಗಳಾಗಿರುತ್ತೆ. ಹಾಗಾಗಿ ಅವ್ರಿಗೆ ಘಾಟಿ ಸುಬ್ರಹ್ಮಣ್ಯ, ದೊಡ್ಡಬಳ್ಳಾಪುರವರೇ ಆಗಿರೋದ್ರಿಂದ ನೀವಿಬ್ರು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಅಲ್ಲೊಂದು ಅನುಷ್ಠಾನ ಮಾಡ್ಕೊಂಡು ಬನ್ನಿ.
ಹಾ ಖಂಡಿತವಾಗೂ ತುಂಬ ಚೆನ್ನಾಗಾಗುತ್ತೆ. ನೀನು ಮಾಡಬೇಕಾಗಿರೋ ಕರ್ತವ್ಯ ಏನಪ್ಪ ಅಂತಂದರೆ ಅರಳಿ ಮರ ಅಶ್ವತ್ಥ ವೃಕ್ಷ ಇದೆಯಲ್ಲ, ಹಾ ಗುರುಜಿ. ಪ್ರತಿ ಮಂಗಳವಾರ ಶನಿವಾರ 3 ಮಂಗಳವಾರ 3 ಶನಿವಾರ ಅನುಷ್ಠಾನ ಮಾಡಬೇಕು. ಅಂದರೆ ಪ್ರದಕ್ಷಿಣೆ ಹಾಕಬೇಕು. ಅಲ್ಲಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತಶ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಅಂತ ಈ ಶ್ಲೋಕಗಳನ್ನು ಹೇಳ್ಕೊಂಡು ಹಾ ಕೇಳಿಸ್ಕೊಳ್ಳಿ, ಮತ್ತೆ ಮತ್ತೆ ಕೇಳಿಸ್ಕೊಳ್ಳಿ. ಅಲ್ಲಿ ನಮ್ಗೆ ಯೂಟ್ಯೂಬಲ್ಲಿ ಬರುತ್ತೆ, ಫೇಸ್ಬುಕ್ಕಲ್ಲೂ ಬರುತ್ತೆ, ನಮ್ಮ ವಾಹಿನಿದು. ಅಲ್ಲಿ ಈ ಶ್ಲೋಕಗಳನ್ನು ಹೇಳ್ಕೊಂಡು 12 ಪ್ರದಕ್ಷಿಣೆ ಹಾಕುತ್ತಾಯಿ ನೀನು. ಹಾ ಗುರುಜಿ. ತುಂಬ ಚೆನ್ನಾಗಿ ಆಗ್ತೀರಾ. ಇನ್ನೊಂದು 3 ತಿಂಗಳೊಳಗಡೆ ಗುಡ್ ನ್ಯೂಸ್ ಹೇಳ್ಬಿಟ್ಟು ಸ್ವೀಟ್ ತಂದ್ಕೊಡಿ ನಮಗೆ. ಆಯ್ತು ಗುರುಜಿ. ಗುರುಜಿ ಇವತ್ತು ಬೆಳಿಗ್ಗೆ ಹಾಂ, ಬಲಗೈ ಮೇಲೆ ಹಲ್ಲಿ ಬಿತ್ತು, ಏನ್ ಪರವಾಗಿಲ್ವಾ? ಬಲಗೈ ಮೇಲೆ ಭುಜದ ಮೇಲೆನಾ? ಹಾ ಭುಜದ ಮೇಲೆ. ಅಂದರೆ ರಾಜ್ಯ ಭೋಜನ ಯಾವುದೋ ಒಂದು ಇದು ಮಟನ್ ಕಡಿತೀರಿ ನೀವು. ಹಾ ಯಾರೋ ಊಟಕ್ಕೆ ಕರೆದಿರ್ತಾರೆ, ಊಟಕ್ಕೆ ಹೋಗ್ಬಿಟ್ಟು ತಿನ್ಬಿಟ್ಟು ಬನ್ನಿರಿ, ಒಳ್ಳೇದಾಗುತ್ತೆ ನಿಮಗೆ. ಹಾ ಗುರುಜಿ. ಒಳ್ಳೇದಾಗಲಿ. ಹಾ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಅಮ್ಮ. ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಸಂಕಷ್ಟಗಳಾಗಿರ್ಬೋದು, ಅದೇ ರೀತಿ ಗೊಂದಲಗಳಾಗಿರ್ಬೋದು, ನಿಮಗಿರುವಂತಹ ಎಲ್ಲ ಗೊಂದಲಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ ತಪ್ಪದೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಗುರುಜಿ, ಇನ್ನು ಕುಂಭರಾಶಿ ಇವಾಗಿರುವಂತಹ ರಾಶಿ ಅಂತ ಅಂದರೆ ಕುಂಭರಾಶಿ, ಈ ರಾಶಿಯವ್ರಿಗೆ ಯಾವ ರೀತಿ ಇದೆ, ಅದೇ ರೀತಿಯಾಗಿ ಶುಭನ ಅಶುಭನ ಮತ್ತು ಯಾವ ಅನುಷ್ಠಾನವನ್ನು ಇವರು ಪಾಲಿಸಬೇಕು? ಖಂಡಿತ ಮಗನೆ, ಕುಂಭರಾಶಿಯಲ್ಲಿ ಅದರಲ್ಲೂ ಧನಿಷ್ಠ ನಕ್ಷತ್ರ ಶತಬೀಜ ನಕ್ಷತ್ರದವ್ರಿಗೆ ದೂರ ಪ್ರಯಾಣ ವರ್ಜಿಸಿ. ಈ ವಾರದಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ. ಅಷ್ಟೊಂದು ಮನೆಯಲ್ಲಿ ಮಾನಸಿಕವಾಗಿ ಹಿಂಸೆ ಆಗ್ತಕ್ಕಂಥದ್ದು, ಗಂಡ ಹೆಂಡತಿ ವಿರಸ ಆಗ್ತಕ್ಕಂಥದ್ದು, ಮಕ್ಕಳಿಂದ ತೊಂದರೆ ಆಗ್ತಕ್ಕಂಥದ್ದು, ಪ್ರಾಣ ಹಾನಿ ಆಗ್ತಕ್ಕಂಥದ್ದು, ಕೆಲವೊಂದು ರಾಶಿ ನಕ್ಷತ್ರದಲ್ಲಿ ಕೆಲವೊಂದನ್ನು ಹುಷಾರಾಗಿ ಹ್ಯಾಂಡ್ಲ್ ಮಾಡ್ತಕ್ಕಂಥದ್ದು, ಬಿಳಿ ಎಕ್ಕದ ಗಿಡಕ್ಕೆ ಪೂಜೆ ಮಾಡ್ತಕ್ಕಂಥದ್ದು ಮಾಡಬೇಕು. ಅದರಲ್ಲೂ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಯಾವುದಾದ್ರು ದೂರ ಪ್ರಯಾಣ ಮಾಡ್ಬೇಕಾದ್ರೆ ಸ್ವಲ್ಪ ನಿಧಾನ, ಮಂದ ಚೇಷ್ಟಾಯ ನಮ ಅಂತ ಹೇಳ್ತೀವಿ, ಮಂದವಾಗಿರಬೇಕು, ನಿಧಾನಕ್ಕೆ ಹೋಗಬೇಕು. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ಮಾಡ್ತಕ್ಕಂಥದ್ದು. ಇನ್ವೆಸ್ಟ್ ಮಾಡಬೇಕಾದ್ರೂ ಇದಕ್ಕೆ ನಮಗೆ ಬರುತ್ತಾ, ಇನ್ನೊಬ್ರಿಗೆ ದುಡ್ಡು ಕೊಟ್ಟರೆ ನಮ್ಗೆ ಅದು ವಾಪಸ್ ಬರುತ್ತಾ, ಇದೆಲ್ಲ ಆಲೋಚನೆ ಮಾಡಿ ಒಂದು ಕ್ಷಣ ಕುಂತ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಆ ನಂತರ ಮುಂದೆ ನೀವು ಕ್ರಮಗಳನ್ನು ತಗೊಳ್ತಕ್ಕಂಥದ್ದು ಮಾಡಿ. ಯಾಕಂದರೆ ತುಂಬ ನೊಂದ್ಕೊಳ್ತಕ್ಕಂಥ ವಾರ. ಅಂದರೆ ಯಾವುದೇ ಒಂದು ನಾನು ಇಂಥ ಕೆಲಸ ಮಾಡಬಾರ್ದೈತಲ್ಲಪ್ಪ, ಅದು ಮಾಡಿಬಿಟ್ನಲ್ಲಪ್ಪ ಅಂತ ಪಶ್ಚಾತ್ತಾಪ ಪಡ್ತಕ್ಕಂಥ ಒಂದು ವಾರ. ಹಾಗಾಗಿ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು 2 ನಕ್ಷತ್ರದಲ್ಲಿರ್ತಕ್ಕಂಥವ್ರು ತುಂಬ ಚೆನ್ನಾಗಿ ಸ್ವಲ್ಪ ಯೋಚನೆ ಮಾಡಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ. ಇದಕ್ಕೆಲ್ಲ ಪರಿಹಾರ ಬಂದು ಆಂಜನೇಯ ದೇವಸ್ಥಾನಕ್ಕೆ ತುಪ್ಪ ಒಂದು ಕೇಸರವನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಮಾಡಿ. ಕಾವಿ ಬಟ್ಟೆಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಆಂಜನೇಯನಿಗೆ ಮಾಡಿ, ಕೇಸರಿ ಬಟ್ಟೆಯನ್ನು. ತುಂಬ ಚೆನ್ನಾಗಾಗುತ್ತೆ ಈ ವಾರದಲ್ಲಿ. ಗುರುಜೇನು ಕೊನೆಯ ರಾಶಿ ಮೀನರಾಶಿ, ಈ ರಾಶಿಯವರಿಗೆ ಈ ವಾರ ಯಾವ ರೀತಿ ಇದೆ ಮತ್ತು ಅವರು ಯಾವ ಅನುಷ್ಠಾನವನ್ನು ಪಾಲಿಸಬೇಕು? ನೋಡಿ, ಮೀನರಾಶಿಯವರಿಗೆ ಗುರುನೇ ಅಧಿಪತಿ ಆದ್ರೂ ಕೂಡ ಪಂಚಮದಲ್ಲಿ ಶನಿ ಬಂದಿರತಕ್ಕಂಥದ್ದು ಮಿಶ್ರ ಫಲವನ್ನು ಕೊಡ್ತಕ್ಕಂಥದ್ದು. ಒಂದು ಕಡೆ ಲಾಭ ಆದರೆ ಆ ಲಾಭದಲ್ಲಿರ್ತಕ್ಕಂಥ ದುಡ್ಡೇ ವ್ಯಯ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ ಮೀನರಾಶಿಯವರಿಗೆ. ನಿಮಗೆ ಈ ವಾರದಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ. ನಿಮಗೆ ಸ್ವಲ್ಪ ಅರ್ಧ ಆದಾಯ ಅರ್ಧ ಲಾಭ ಇರತಕ್ಕಂಥ ಸಾನ್ನಿಧ್ಯ. ಹಾಗಾಗಿ ನೀವೇನು ಮಾಡಿ ಅಂದರೆ ಗುರುವಿನ ಸಾನ್ನಿಧ್ಯ ಎಲ್ಲಾದರೂ ದತ್ತನ ಆಲಯದಲ್ಲಿ ಹೋಗಿ, ವಿಶೇಷವಾಗಿ ಶಿರಡಿ ಸಾಯಿಬಾಬಾ ದೇವಸ್ಥಾನ, ಗುರು ರಾಯರ ಸಾನ್ನಿಧ್ಯದಲ್ಲಿ ಹೋಗ್ತಕ್ಕಂಥದ್ದು, ಮಂತ್ರಾಲಯಕ್ಕೆ ದರ್ಶನ ಮಾಡ್ತಕ್ಕಂಥದ್ದು. ಗುರುಗಳು ಯಾರೇ ಇರಲಿ, ನಿಮಗೆ ಗುರು ಇರ್ತಕ್ಕಂಥ ಸಾನ್ನಿಧ್ಯಕ್ಕೆ ಹೋಗಿ ಅವ್ರ ಪಾದಗಳಿಗೆ ಎರಗಿ ಅವರಿಗೆ ವಸ್ತ್ರದಾನವಾಗಿ ಕೊಡ್ತಕ್ಕಂಥದ್ದು, ಅವರಿಂದ ಆಶೀರ್ವಾದ ತಗೊಳ್ತಕ್ಕಂಥದ್ದು ಮಾಡಿ. ಖಂಡಿತವಾಗೂ ಚೆನ್ನಾಗುತ್ತೆ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಯೋಚನೆ ಮಾಡೋದು ಬೇಡ, ದತ್ತನಾಲಯಕ್ಕೆ ಹೋಗಿ ವಿಶೇಷವಾಗಿ ಅದೊಂದು ಪೂಜೆ ಸಂಕಲ್ಪಾದಿಗಳನ್ನು ಮಾಡ್ಕೊಂಡು ಬನ್ನಿ, ಖಂಡಿತವಾಗೂ ಒಳ್ಳೆಯದಾಗುತ್ತೆ. ಗುರುಜಿನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ 12 ರಾಶಿಗಳ ಫಲಾನುಫಲದ ಜೊತೆಗೆ ಅದೇ ರೀತಿಯಾಗಿ ಎಳ್ಳಿನ ಮಹತ್ವ ಏನು, ಯಾವ ಕಾರಣಕ್ಕೆ ಎಳ್ಳಿನ ದೀಪ ಹಚ್ತೀವಿ, ಅದೇ ರೀತಿಯಾಗಿ ಯಾವೆಲ್ಲ ರೀತಿಯಲ್ಲಿ ಪೂಜೆ ಮಾಡಬೇಕು, ಇಷ್ಟು ಪ್ರದಕ್ಷಿಣೆ ಆಗಬೇಕು, ಇನ್ನು ಯಾವೆಲ್ಲ ರೀತಿಯಲ್ಲಿ ಅನುಷ್ಠಾನವನ್ನು, ಪ್ರಮುಖವಾಗಿ ಈ ವಾರ ಯಾವ ಅನುಷ್ಠಾನವನ್ನು ಪಾಲಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋದ್ರಿ. ಧನ್ಯವಾದಗಳು. ತಮಗೂ ತಮ್ಮ ವಾಹಿನಿಲೆಲ್ಲ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗದವರೆಗೂ ಅನಂತ ಕೋಟಿಗಳನ್ನು ವಂದನೆಗಳನ್ನು ಸಲ್ಲಿಸುತ್ತಾ, ಬಂಧುಗಳೇ ನೋಡಿ, ಪೃಥ್ವಿ ಒಳಗಡೆ ಜಾಸ್ತಿ ಒಂದು ರೀತಿಯಲ್ಲಿ ಪ್ರಕೃತಿ ವಿಪೋಗ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ ಮುಂದಿನ ದಿನಗಳಲ್ಲಿ. ಸ್ವಲ್ಪ ಹುಷಾರಾಗಿರಬೇಕು. ಕರಾವಳಿ ಭಾಗದಲ್ಲಿರ್ತಕ್ಕಂಥ ನನ್ನ ಸ್ನೇಹಿತರುಗಳು, ಸಮುದ್ರ ತೀರದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಹುಷಾರಾಗಿ ಗೈಡ್ ಅಂದರೆ ನೀವು ಒಂದು ಸೇಫ್ಟಿ ಗಾರ್ಡನ್ನು ಹಾಕ್ಕೊಳ್ತಕ್ಕಂಥದ್ದು. ಸಮುದ್ರಕ್ಕೆ ಇಳಿಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು. ಹಳ್ಳಿಗಾಡು ಪ್ರದೇಶದಲ್ಲಿರ್ತ ರೈತಾಪಿ ಬಂಧುಗಳು ಮರದ ಕೆಳಗಡೆ ನಿಂತ್ಕೊಳ್ತಕ್ಕಂಥದ್ದು ಮಾಡಬೇಡಿ. ಮನೆಯ ಜೋಪಡಿಗಳಲ್ಲಿ ಎಲ್ಲಾದರೂ ಕೂಡ ಇರ್ತಕ್ಕಂಥದ್ದು ಮಳೆಗಾಲದಲ್ಲಿ ಜಾಸ್ತಿ ಅವಘಡಗಳನ್ನು ನಡೀತಕ್ಕಂಥದ್ದು, ಸಿಡಿಲು
ಮೇಘ ಸ್ಫೋಟ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳೆಲ್ಲ ಊರಿಗೆ ಬರ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಹುಷಾರಾಗಿರಿ. ದೇವರ ಮೊರೆ ಹೋಗೋಣ ನಾವು. ಖಂಡಿತವಾಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ನಿಮ್ಮ ಕುಲದೇವರುಗಳಾದ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ ನಿಮಗೆಲ್ಲರಿಗೂ. ವೀಕ್ಷಕರೇ, ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರೂಜಿಯವರು ಸಾಕಷ್ಟು ರೀತಿಯ ಅನುಷ್ಠಾನವನ್ನು ತಿಳಿಸ್ಕೊಡ್ತಾ ಹೋದರು. ಇನ್ನು ಮುಂದಿನ ವಾರ ಶನಿವಾರದ ದಿನ ಯಾವೆಲ್ಲ ರೀತಿಯ ಶಾಪಗಳಾಗಿರ್ಬೋದು, ದೋಷಗಳಾಗಿರ್ಬೋದು, ಎಷ್ಟರ ಮಟ್ಟಿಗೆ ನಿಮ್ಮನ್ನು ಕಾಡುತ್ತೆ, ಅದಕ್ಕೆ ಯಾವೆಲ್ಲ ರೀತಿಯಲ್ಲಿ ಪರಿಹಾರ ಇದೆ, ಎಲ್ಲ ರೀತಿಯ ದೋಷಗಳಿಗೆ ಯಾವೆಲ್ಲ ರೀತಿಯ ಪರಿಹಾರವನ್ನು ಮಾಡಬೇಕು ಅನ್ನೋಂಥದ್ದನ್ನು ಗುರೂಜಿಯವರು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ತಪ್ಪದೆ ಮುಂದಿನ ಶನಿವಾರ ಮತ್ತು ಭಾನುವಾರ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.